ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಆಹಾರ ಇಲಾಖೆಯ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಸರ್ ಅವರು BPL ರೇಷನ್ ಕಾರ್ಡ್ದಾರರಿಗೆ ಒಂದು ಗುಡ್ ನ್ಯೂಸ್ನ ಕೊಟ್ಟಿರುವಂಥದ್ದು. ಏನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ವೀಕ್ಷಕರೇ, ಇವಾಗ ಜುಲೈ ತಿಂಗಳಲ್ಲಿ ನಿಮಗೆ ನಿಮ್ಮೊಂದು ರೇಷನ್ ಕಾರ್ಡ್ಗೆ ಎಷ್ಟು ಸರ್ಕಾರದ ಕಡೆಯಿಂದ ರೇಷನ್ ಬರ್ತಾ ಇದೆ. ಇನ್ನು ವೀಕ್ಷಕರೇ, ಇನ್ನೊಂದು ಮಾಹಿತಿ ಏನಂತಂದರೆ, ನೀವು ಪ್ರತಿ ತಿಂಗಳು BPL ರೇಷನ್ ಕಾರ್ಡ್ದಾರರು ಪ್ರತಿ ತಿಂಗಳು ರೇಷನ್ನ ತಗೊಳ್ತಾ ಇರ್ತೀರ. ರೇಷನ್ನ ತಗೊಳ್ತೀರಿ ಅಂತಂದರೆ ಸರ್ಕಾರದ ಕಡೆಯಿಂದ ನಿಮ್ಮ ಒಂದು ರೇಷನ್ ಕಾರ್ಡಿಗೆ ರೇಷನ್ ಎಷ್ಟು ಬಂದಿದೆ ಅಂತ ನೀವು ಯಾವ ರೀತಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಚೆಕ್ ಮಾಡ್ಕೊಳ್ಬೋದು. ಈ ಒಂದು ಜುಲೈ ತಿಂಗಳದ್ದು ಕೂಡ ಚೆಕ್ ಮಾಡ್ಕೊಳ್ಬೋದು. ನಂತರ ಆಗಸ್ಟ್ ತಿಂಗಳದ್ದು ಕೂಡ ನೀವು ನಿಮ್ಮ ಒಂದು ಮೊಬೈಲ್ ಫೋನ್ ಮುಖಾಂತರವೇ ಚೆಕ್ ಮಾಡ್ಕೊಳ್ಬೋದು ನಿಮಗೆ ಎಷ್ಟು ಈ ತಿಂಗಳು ರೇಷನ್ನ ಸರ್ಕಾರದ ಕಡೆಯಿಂದ ಬಂದಿದೆ ಅಂತ. ಇನ್ನು ವೀಕ್ಷಕರೇ, ಆಹಾರ ಇಲಾಖೆ ಕಡೆಯಿಂದ BPL ರೇಷನ್ ಕಾರ್ಡ್ದಾರಿಗೆ ಏನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ, ಸರ್ಕಾರದ ಕಡೆಯಿಂದ ಏನು ಅಪ್ಡೇಟ್ ಬಂದಿದೆ, ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ತಮಗೆ ಕ್ಲಿಯರ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ, ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಅಂತಂದರೆ, ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲನೇದಾಗಿ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರು, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ನಾಗರಿಕ ಆಹಾರ ಸರಬರಾಜು ಇಲಾಖೆಯ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಸರ್ ಅವರು ಏನು ಅಪ್ಡೇಟ್ನ ತಿಳಿಸ್ಕೊಟ್ಟಿದ್ದಾರೆ, ಏನು BPL ರೇಷನ್ ಕಾರ್ಡ್ದಾರಿಗೆ ಗುಡ್ ನ್ಯೂಸ್ ಏನು ಕೊಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಮಗೆ ತಿಳಿಸೋದಾದರೆ, ಏನು ವೀಕ್ಷಕರೇ, ರೇಷನ್ ಅಂಗಡಿದವರು ಸಮಯನ ಒಂದು ಇವಾಗ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ರೇಷನ್ನ ಕೊಡಬೇಕು ಅಂತ ಆಹಾರ ಇಲಾಖೆಯಿಂದನೇ ಒಂದು ಸರ್ಕಾರದ ಕಡೆಯಿಂದನೇ ಸ್ಪಷ್ಟನೆ ನೀಡಿರುವಂಥದ್ದು, ಆದೇಶನ ಹೊರಡಿಸಿರುವಂಥದ್ದು. ಇನ್ನು ಮುಂದೆ ವೀಕ್ಷಕರೇ, ರೇಷನ್ ಅಂಗಡಿದವರು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ರೇಷನ್ನ ಕೊಡಬೇಕು. ಫಲಾನುಭವಿಗಳಿಗೆ, ಗ್ರಾಹಕರಿಗೆ ಆಹಾರ ವಿತರಣೆನ ಮಾಡಬೇಕು ಅಂತಂದರೆ ಆಹಾರ ವಿತರಣೆನ ಕಂಪ್ಲೀಟಾಗಿ ಮಾಡಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ನಿಮಗೆ ಟೈಮ್ ಆಗಿದೆ ಇವತ್ತು ಕೊಡೋದಿಲ್ಲ ಅಂತ ಹೇಳುವ ಹಾಗಿಲ್ಲ. ಯಾಕೆ ಅಂತಂದರೆ ಸರ್ಕಾರದ ಕಡೆಯಿಂದನೇ ಸ್ಪಷ್ಟವಾಗಿ ಮಾಹಿತಿನ ತಿಳಿಸಿರುವಂಥದ್ದು, ಆದೇಶನ ಹೊರಡಿಸಿರುವಂಥದ್ದು. ಕಡ್ಡಾಯವಾಗಿ ಏನು ರೇಷನ್ ವಿತರಣೆದಾರರಿದ್ದಾರೆ, ಅಂದರೆ ಪಡಿತರ ವಿತರಣೆ ಮಾಡ್ತಕ್ಕಂಥ ಅಂಗಡಿದವರಿದ್ದಾರೆ, ಅಂಗಡಿಯವರು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಪಡಿತರನ ವಿತರಣೆ ಮಾಡಬೇಕು. ಇದು ಗ್ರಾಹಕರಿಗೆ ಬಹಳಷ್ಟು ಅನುಕೂಲ ಆಗುವಂಥದ್ದು. ಯಾಕೆ ಅಂತಂದರೆ ಭಾಳಷ್ಟು ಜನರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಮತ್ತು ಸಮಯಕ್ಕೆ ಸರಿಯಾಗಿ ಬಂದು ರೇಷನ್ನ ತೆಗೆದುಕೊಂಡು ಹೋಗೋಕ್ಕೆ ಆಗೋದಿಲ್ಲ. ಹೀಗಾಗಿ ನೀವು ಕೆಲಸನ ಮುಗಿಸ್ಕೊಂಡು ಫ್ರೀ ಆದ ಸಮಯದಲ್ಲಿ ಬೆಳಗ್ಗೆ 6ರಿಂದ ಸಂಜೆ ರಾತ್ರಿ 10 ಗಂಟೆವರೆಗೆ ನೀವು ಯಾವಾಗ ಬೇಕಾದರೂ ಹೋಗಿ ನೀವು ರೇಷನ್ನ ತೆಗೆದುಕೊಂಡು ಬರ್ಬೋದು ಅಂತ ಸರ್ಕಾರದ ಕಡೆಯಿಂದಲೇ ಮಾಹಿತಿನ ತಿಳಿಸಿರುವಂಥದ್ದು. ಇದು BPL ರೇಷನ್ ಕಾರ್ಡ್ದಾರಿಗೆ ಬಹಳಷ್ಟು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನು ವೀಕ್ಷಕರೇ, ನಿಮ್ಮದು ಏನಾದರೂ KYC ಆಗಿರ್ಬೋದು, ಮತ್ತು ಬೇರೆ ಹೆಸರು ಸೇರಿಸೋದಾಗಿರ್ಬೋದು, ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸಗಳು ಇದ್ದರೂ ಕೂಡ ನೀವು ರೇಷನ್ ಅಂಗಡಿಗೆ ಸರಳವಾಗಿ ಬೆಳಗ್ಗೆ 6ರಿಂದ 10 ಗಂಟೆವರೆಗೂ ಹೋಗಿ ನೀವು ಆ ಒಂದು ಕೆಲಸಗಳನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಬೋದು ವೀಕ್ಷಕರೇ. ಇನ್ನು ವೀಕ್ಷಕರೇ, ಈ ಒಂದು ಜುಲೈ ತಿಂಗಳ ರೇಷನ್ನ ನಿಮಗೆ ಎಷ್ಟು ಬಂದಿದೆ, ಸರ್ಕಾರದ ಕಡೆಯಿಂದ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಎಷ್ಟು ರೇಷನ್ ಬರುತ್ತೆ ಅಂತ ಯಾವ ರೀತಿ ಚೆಕ್ ಮಾಡೋದು, ಮತ್ತು ಆಗಸ್ಟ್ ತಿಂಗಳಲ್ಲಿಯೂ ಕೂಡ ಬಂದಿರುವಂಥ ರೇಷನ್ನ ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ, ಮೊದಲನೇದಾಗಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ವೆಬ್ಸೈಟ್ಗೆ ನೀವು ಭೇಟಿ ಕೊಡಬೇಕಾಗುತ್ತೆ. ಇದು ಕರ್ನಾಟಕ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಈ ಒಂದು ವೆಬ್ಸೈಟ್ಗೆ ಭೇಟಿ ಕೊಟ್ಟ ನಂತರ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಲೆಫ್ಟ್ ಸೈಡಲ್ಲಿ 3 ಡಾಟ್ಸ್ ಬ್ಲಿಂಕ್ ಆಗ್ತಾಯಿದೆ. ಈ ಒಂದು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ಸ್ಥಿತಿ ಅನ್ನೋ ಆಪ್ಷನ್ ಇದೆ, ಈ ಸ್ಥಿತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಸ್ಥಿತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಕೆಳಗಡೆ DBT ಸ್ಥಿತಿ ಅಂತ ಇದೆ, DBT ಸ್ಥಿತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. DBT ಸ್ಥಿತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕಲಬುರಗಿ ಪ್ರದೇಶ ಅಂತ ಇದೆ, ಮತ್ತು ಮೈಸೂರು ಪ್ರದೇಶ ಅಂತಿದೆ, ಮತ್ತು ಬೆಂಗಳೂರು ಪ್ರದೇಶ ಅಂತಿದೆ. ನಿಮ್ಮ ಒಂದು ಜಿಲ್ಲೆ ಯಾವ ಒಂದು ಡಿವಿಷನ್ ಅಂಡರಲ್ಲಿ ಬರುತ್ತೆ ಆ ಒಂದು ಡಿವಿಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ಇವಾಗ ಕಲಬುರಗಿ ಡಿವಿಷನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಕಲಬುರಗಿ ಡಿವಿಷನ್ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಬಹಳಷ್ಟು ಆಪ್ಷನ್ಗಳು ತಮಗೆ ಕಾಣಿಸ್ತಾ ಇರುವಂಥದ್ದು. ಮೊದಲನೇದಾಗಿ ಹೊಸ ಪಡಿತರ ಚೀಟಿಗೆ ಸಲ್ಲಿಸಲಾದ ಅರ್ಜಿಯ ಸ್ಥಿತಿ ಅಂತ ಇದೆ. ಎರಡನೇದಾಗಿ ಪಡಿತರ ಚೀಟಿ ವಿವರ ಅಂತ ಇದೆ. ಇಲ್ಲಿ ವೀಕ್ಷಕರೇ, ನೀವು ಪಡಿತರ ಚೀಟಿ ವಿವರ 2ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. 2ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಹೋಮ್ ಪೇಜ್ ಓಪನ್ ಆಗುತ್ತೆ. ಹೋಮ್ ಪೇಜ್ ಓಪನ್ ಆದ ನಂತರ ಇಲ್ಲಿ ವಿತ್ OTP ಮತ್ತು ವಿತೌಟ್ OTP ಅನ್ನುವ 2 ಆಪ್ಷನ್ಗಳು ಕಾಣ್ತಾ ಇರುವಂಥದ್ದು. 2 ಆಪ್ಷನಲ್ಲಿ ನೀವು ವಿತೌಟ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ವಿತೌಟ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡೋದಕ್ಕೆ ಕೇಳುತ್ತೆ. ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಜುಲೈ ತಿಂಗಳದ್ದು ನೀವು ಪಡಿತರ ನೋಡಬೇಕು ಅಂತಂದರೆ ಜುಲೈ ತಿಂಗಳದ್ದು ತೋರಿಸುವಂಥದ್ದು, ಮತ್ತು ನಿಮ್ಮದು ಆಗಸ್ಟ್ ತಿಂಗಳಲ್ಲಿಯೂ ಕೂಡ ಇದೇ ರೀತಿಯಾಗಿ ನೀವು ನಿಮ್ಮ ಒಂದು ಪಡಿತರ ಎಷ್ಟು ಬಂದಿದೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಅಂತ ಚೆಕ್ ಮಾಡ್ಕೊಳ್ಬೋದು ವೀಕ್ಷಕ.
ಇಲ್ಲಿ ನಾನು ಇವಾಗ ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಪ್ರೊಸೆಸ್ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಬೋದು. ವೀಕ್ಷಕರು ನೋಡ್ಕೊಳ್ಬೋದು, ನಾನು ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮಂತ್ ಆಫ್ ಜುಲೈ 2026 ಅಂತ ಇದೆ. ಅಂದರೆ ಜುಲೈ ಮಂತಲ್ಲಿ ಈ ಒಂದು ರೇಷನ್ ಕಾರ್ಡ್ದಾರರಿಗೆ ಟೋಟಲ್ ಆಗಿ 14 kg 15 kg ಮತ್ತು 21 kg ಜೋಳ ಮತ್ತು 14 kg 15 kg ಟೋಟಲ್ ಆಗಿ ಇವರಿಗೆ 50 kg ರೇಷನ್ನ ಬಂದಿರುವಂಥದ್ದು ವೀಕ್ಷಕರೇ. ಈ ರೀತಿಯಾಗಿ ನೀವು ಸುಲಭವಾಗಿ ಚೆಕ್ ಮಾಡ್ಕೊಳ್ಬೋದು ವೀಕ್ಷಕರೇ. ಇನ್ನು ವೀಕ್ಷಕರೇ ಇಲ್ಲಿ ಮೆಂಬರ್ ಕೌಂಟ್ ನೋಡ್ಕೊಳ್ಬೋದು. ಈ ಒಂದು ರೇಷನ್ ಕಾರ್ಡಲ್ಲಿ 5 ಮೆಂಬರ್ನ ಇರುವಂಥದ್ದು. ಅದರಲ್ಲಿ KYC 5 ಜನರದ್ದು ಕೂಡ ಡನ್ ಆಗಿದೆ. KYC ರಿಮೈನಿಂಗ್ 0 ಅಂತ ಇದೆ. KYC ರಿಮೈನಿಂಗ್ 0 ಅಂತಲೇ ಇರಬೇಕಾಗುತ್ತೆ. ಯಾರ್ದು ಕೂಡ KYC ಪೆಂಡಿಂಗ್ ಇರಬಾರ್ದು ವೀಕ್ಷಕರೇ. ಈ ರೀತಿಯಾಗಿ ಸುಲಭವಾಗಿ ನೀವು ಕೂಡ ನಿಮ್ಮ ಒಂದು ಮೊಬೈಲ್ ಫೋನಿನ ಮುಖಾಂತರವೇ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ವೀಕ್ಷಕರೇ, ಕೆಲವೇ ನಿಮಿಷಗಳಲ್ಲಿ. ಇದು ಪಡಿತರ ಚೀಟಿದಾರರಿಗೆ ಸರ್ಕಾರ ಕೊಟ್ಟಿರುವಂಥ ಗುಡ್ ನ್ಯೂಸ್ ಕೂಡ ಏನಂತಂದರೆ, ಬೆಳಗ್ಗೆ 6ರಿಂದ 10 ಗಂಟೆವರೆಗೆ ರೇಷನ್ ಅಂಗಡಿಗಳು ಓಪನ್ ಇರುತ್ತೆ ವೀಕ್ಷಕರೇ. ನೀವು ಯಾವಾಗ ಬೇಕಾದರೂ ಹೋಗಿ ಈ ಒಂದು ನಿಗದಿತ ಸಮಯದ ಒಳಗಾಗಿ ನೀವು ಹೋಗಿ ರೇಷನ್ನ ತೆಗೆದುಕೊಂಡು ಬರ್ಬೋದು ವೀಕ್ಷಕರೇ. ಮೊದಲೆಲ್ಲ ಇಷ್ಟು ಸಮಯನ ರೇಷನ್ ತಗೊಳ್ಳೋಕ್ಕೆ ಸಮಯಾವಕಾಶ ಇರಲಿಲ್ಲ. ಈಗ ಸಮಯಾವಕಾಶನ ಕೊಟ್ಟಿರುವಂಥದ್ದು. ಇದು ಪಡಿತರ ಯಾರು ತಗೊಳ್ತಾ ಇರ್ತಾರೆ ಗ್ರಾಹಕರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಅವರ ಒಂದು ಕೆಲಸಗಳನ್ನು ಮುಗಿಸ್ಕೊಂಡು ಹೋಗಿ ಅವರ ಒಂದು ಸಮಯಕ್ಕೆ ಅನುಕೂಲ ಮಾಡಿಕೊಂಡು ಹೋಗಿ ರೇಷನ್ನ ತೆಗೆದುಕೊಂಡು ಬರ್ಬೋದು ವೀಕ್ಷಕರೇ. ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇಷ್ಟು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಮತ್ತು BPL ರೇಷನ್ ಕಾರ್ಡ್ದಾರರಿಗೆ ಗುಡ್ ನ್ಯೂಸ್ ಆಗಿತ್ತು ವೀಕ್ಷಕರೇ. ಮತ್ತೇನಾದರೂ ನಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳನ್ನ ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.